ನಮಸ್ಕಾರ ಕೆ ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದರೆ, ಸುಮಾರು ದಿನ ಆದಮೇಲೆ ಒಂದು ಮೋಟೋ ರಿಲೇಟೆಡ್ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಸುಮಾರು ದಿನ ಆಗಿತ್ತು ನಾನು ಈ ಥರ ಇವೆಂಟ್ಗೆಲ್ಲ ಹೋಗಿ. ಇವನ್ ಲಂಡನ್ ಟ್ರಿಪ್ ಮುಗಿಸ್ಕೊ ಬಂದಮೇಲೆ ಯಾವ ಇವೆಂಟ್ಗೂ ಕೂಡ ನಾನು ಹೋಗಿಲ್ಲ. ಸೊ ಈ ಇವೆಂಟ್ಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಅದು ಯಾವ ಇವೆಂಟು ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಓಲಾ. ಹೋದ ವರ್ಷ ಅಂತೂ ಓಲಾ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟು ಅವ್ರದ್ದು ಪ್ರಾಡಕ್ಟ್ ಹೆಂಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ಆದರೆ ಸರ್ವಿಸ್ ಮಾತ್ರ ತುಂಬ ವರ್ಸ್ಟ್ ಆಗಿತ್ತು. ಬಟ್ ಈ ವರ್ಷ ಇಲ್ಲ, ನಾವು ಅದನ್ನು ಕಮ್ ಬ್ಯಾಕ್ ಮಾಡಿಕೊಂಡು ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ 2026ಕ್ಕೆ ಅಂತ ಅಂದ್ಬಿಟ್ಟು ಒಂದು ಅನೌನ್ಸ್ಮೆಂಟ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಪ್ರಾರಂಭಕ್ಕೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ಸೊ ಈಗ ನಮ್ಮ ಪಯಣ ಸೀದಾ ಓಲಾ ಅವರ ಒಂದು ಹೊಸದೊಂದು ಬೈಕ್ ಲಾಂಚ್ ಆಗ್ತಾ ಇದೆ, ಅದನ್ನು ನೋಡೋಕ್ಕೆ ಅಂತ ಹೋಗೋಣ ಬನ್ನಿ. ಹಿಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೋದು, ಹೋಗಿ ಲೆಫ್ಟ್. ಆಲ್ಮೋಸ್ಟ್ ನಾವು ನೆನ್ನೆನೂ ಇದೇ ರೋಡಲ್ಲಿ ಹೋದ್ವಿ, ಕರೆಕ್ಟಾ? ಈಗಲೂ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಲೊಕೇಶನ್ ಬಂದು ಯಾವುದು ಅಂತಂದರೆ, ಇಂದಿರಾನಗರ್ ಕೊಟ್ಟಿದ್ದಾರೆ ನಮಗೆ. ಇಂದಿರಾನಗರಲ್ಲಿ ಓಲಾದವ್ರದ್ದೇನೆ ಇದಿದೆ, ಏನೋ ಎಕ್ಸ್ಪೀರಿಯನ್ಸ್ ಸೆಂಟ್ರು. ಸೊ ಅಲ್ಲಿಗೆ ಬನ್ನಿ ಅಂತ ಕರೆದಿರೋದು. ಸೊ ನೆನ್ನೆ ನಾನು ವಿನಯ್ ಇಬ್ರು ಆರಾಮಾಗಿ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನೆನ್ನೆನೂ ಚೆನ್ನಾಗಿತ್ತಲ್ವಾ? ಸೊ ಓಲಾ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹೆಂಗಿರುತ್ತೆ ಅಂತ ಅಲ್ವಾ? ಏನನ್ಸುತ್ತೆ ವಿನಯ್, ಕಮ್ ಬ್ಯಾಕ್ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ ಇಲ್ಲ ಹೆಂಗೆ? ಕಮ್ ಬ್ಯಾಕ್ ಮಾಡ್ಲೇಬೇಕು. ಇವಾಗ ಮೈನ್ ಪ್ರಾಡಕ್ಟ್ ಯಾರು ಬೇಕಾದ್ರೆ ಸೆಲ್ ಮಾಡ್ತಾರೆ. ಸರ್ವಿಸ್ ಇಂದಾನೆ ಇವ್ರಿಗೆ ತುಂಬಾ ಹೊಡೆತ ಬಿದ್ದಿತ್ತು. ಪಬ್ಲಿಕ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಇಳಿಸ್ತಾರೆ. ನಮ್ ಜನ ಎಷ್ಟು ಬೆಳೆಸ್ಬೇಕೋ ಅಷ್ಟು ಬೆಳೆಸ್ತಾರೆ, ಎಡವಟ್ಟಾದ್ರೆ ಎಷ್ಟು ಇಳಿಸ್ಬೇಕೋ ಅಷ್ಟು ಇಳಿಸ್ಬಿಡ್ತಾರೆ. ಅಷ್ಟು ಮೇಲಕ್ಕೆ ಬೇಗ ಹೋಯ್ತು, ಅಷ್ಟೇ ಬೇಗ ಕೆಳಗೆ ಬಂದ್ಬಿಡ್ತು. ಎಕ್ಸಾಕ್ಟ್ಲಿ. ಏನಕ್ಕೆ ಅಂದ್ರೆ ಸರ್ವಿಸ್ ಇಂದಾನೆ. ಆದ್ರೂ ಹೋದ ವರ್ಷ ತುಂಬಾ ಕ್ರೈಸಿಸ್ ಆಗ್ಬಿಟ್ಟಿದ್ದಲ್ಲ ಅವರಿಂದ. ಅದಕ್ಕೆ ಇವಾಗ ಏನೋ ಮಾಡ್ಲೇಬೇಕು ಅಂತ ಒಂದು ರೆಸಲ್ಯೂಷನ್ ಮೇಲೆ ಬಂದಿರಬೇಕು. ಹೋದ ವರ್ಷ ಆಕ್ಚುಲಿ ನೀನು ಓಲಾ ತಗೊಳಂಗಿದ್ದೆ ಅಲ್ವಾ? ಬುಕ್ ಎಲ್ಲ ಮಾಡಿದ್ದೆ, ಸೇಮ್ ಸರ್ವಿಸ್ ಪ್ರಾಬ್ಲಮ್ ಆಯ್ತು. ಡೆಲಿವರಿ ಡೇಟ್ ಪ್ರಕಾರ ಕೊಡ್ಲಿಲ್ಲ, ಮತ್ತೆ ತುಂಬಾ ಕಂಪ್ಲೇಂಟ್ಸ್ ನೋಡಿದೆ. ಸೊ ಏನಕ್ಕೆ ಸುಮ್ನೆ ಈ ತರ ರಾಂಗ್ ಪ್ರಾಡಕ್ಟ್ ಇನ್ವೆಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿದೆ. ಬೇಡ ಡಿಸೈಡ್ ಮಾಡ್ಬಿಟ್ಟೆ. ಬೇಡ ಅಂತ ಇಮಿಡಿಯೇಟ್ ಅಲ್ಲೇ ಡಿಸೈಡ್ ರೀಫಂಡ್ ಮಾಡಿಸ್ಕೊಂಡೆ. ಅದು ರೀಫಂಡ್ ಮಾಡಕ್ಕೂ ಸಿಕ್ಕಾಪಟ್ಟೆ ಟೈಮ್ ತಗೊಂಡ್ರು ಆವಾಗ. ಬಟ್ ಎಷ್ಟೋ ಜನಕ್ಕೆ ಹಂಗೆ ಆಗಿದೆ ಅಲ್ಲ, ತುಂಬಾ ಕಂಪ್ಲೇಂಟ್ಸ್. 100 ಅಲ್ಲಿ ಆಲ್ಮೋಸ್ಟ್ 50-50 ಇಲ್ಲ 40-60 ಅಷ್ಟೇ ಇದ್ರು. ಇವಾಗ ಅದು ಇಲ್ಲ, ಕಂಪ್ಲೇಂಟ್ಸ್ ಮೇಲೆ ಕಂಪ್ಲೇಂಟ್ಸ್. ಈ ಸಲ ಏನು ಕಮ್ ಬ್ಯಾಕ್ ಆಗ್ಬೋದು ಅಂತ ಅನ್ಸುತ್ತಾ? ಈಗ ಪ್ರಾರಂಭ ಅಂತ ಎಲ್ಲ ಒಂದು ಟೈಟಲ್ ಕೊಟ್ಬಿಟ್ಟು ಬರ್ತಾ ಇದಾರೆ ಇವಾಗ. ಮಾಡ್ಲೇಬೇಕು, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಮಾಡು ಇಲ್ಲವೇ ಮಡಿ, ಮಾಡ್ಲೇಬೇಕು. ನೋಡೋಣ ಏನಾಗತ್ತೆ ಅಂತ ಹೇಳಕ್ ಆಗಲ್ಲ. ಈಗ ಒಬ್ರು ಲಾಸ್ಟ್ ಚಾನ್ಸ್ ತರ ಅವ್ರಿಗೆ ಇದ್ರಲ್ಲೂ ಏನಾದ್ರು ಮಾಡಿದ್ರು ಅಂದ್ರೆ ಕಂಪ್ಲೀಟ್ ಕ್ಲೋಸ್ ಮಾಡಕ್ ಬಿಡ್ತಾರೆ. ಗವರ್ಮೆಂಟ್ ಸಪೋರ್ಟ್ ಮಾಡಲ್ಲ. ಈಗ ಆಲ್ರೆಡಿ ಗೋವಾದಲ್ಲೆಲ್ಲ ಬ್ಯಾನ್ ಮಾಡಿದಾರಲ್ಲ. ಬ್ಯಾನ್ ಮಾಡಿದ್ದಾರೆ, ಇದೇ ರೀಸನ್ ಇದ್ದಾನೆ. ಈಗ ನೋಡೋಣ ಈ ಚಾಲೆಂಜ್ ಏನಾರು ಅಕ್ಸೆಪ್ಟ್ ಮಾಡ್ಕೊಂಡು ಒಳ್ಳೆ ರೀತಿ ಬಿಡ್ತಾರ ಏನು ಅಂತ. ಸೊ ಅದಕ್ಕೆ ನಾನು ಓಕೆ ಇರ್ಲಿ, ನೋಡೋಣ, ಹೋಗಿ ನೋಡ್ಕೊಂಡ್ ಬರೋಣ ಅಂತ ಅನ್ಕೊಂಡ್ ಬಂದಿದ್ದೀನಿ. ಸೊ ಇದರಲ್ಲಿ ಏನ್ ಗಾಡಿ ತಗೊಳ್ಳಿ ಗಿಗಳಿ ಆತರ ಎಲ್ಲ ಇಲ್ಲ. ನಮ್ಮ ಹಾನಸ್ಟ್ ರಿವ್ಯೂ ಹೇಳ್ತೀವಿ ಅಲ್ವಾ? ಈಗ ನಿನ್ಗೂ ನೋಡಿದ್ರೆ ಗೊತ್ತಾಗುತ್ತೆ ಓದ್ಸಲಿಗೂ ಈ ಸಲಿಗೂ ಗಾಡಿಗೆ ಏನ್ ಡಿಫ್ರೆನ್ಸ್ ಇದೆ ಅಂತ. ನೋಡ್ತೀವಿ, ನಮ್ಗೆ ಏನ್ ಅನ್ಸುತ್ತೋ ಆ ತರ ಹೇಳ್ತೀವಿ ಅಷ್ಟೇ. ಇದು ಜಸ್ಟ್ ವಿಸಿಟ್ ಅಷ್ಟೇ. ಇದನ್ನ ಯಾವುದೇ ರೀತಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅನ್ನೋ ತರ ಎಲ್ಲ ಯಾವುದೇ ತರದ ಇನ್ಫ್ಲೂಯೆನ್ಸ್ ಅಂತೂ ಖಂಡಿತವಾಗೂ ಇರಲ್ಲ. ಆಕ್ಚುಲಿ ನಾವಿಲ್ಲಿ ಎಲ್ಸೂರ್ ಗೇಟು, ಈ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಹತ್ರ ಬರ್ತಾ ಇದ್ರೆ ಇಷ್ಟೊಂದು ವಿಶಾಲವಾದ ರೋಡ್ಗಳು, ಜೊತೆಗೆ ಇಲ್ಲಿ ಒಳಗಡೆ ನೀವು ಮರಗಳನ್ನ ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ. ಯೋಚನೆ ಮಾಡಿ, ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅನ್ನೋದು ಆ ಟೈಮಲ್ಲಿ ಎಲ್ಲ ಮದ್ರಾಸು ತುಂಬ ಫೇಮಸ್ ಆಗಿತ್ತು. ನೀವು ನೋಡಿದ್ದೀರಾ, ಬ್ರಿಟಿಷರ ಕಾಲದಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಹೇಳ್ತಾರೆ ಗೊತ್ತಾ? ಆ ಟೈಮಲ್ಲಿ ಇಲ್ಲಿ ಒಂದು ಸೈನ್ಯದ ತುಕಡಿನ ಇಟ್ಟಿದ್ರು, ಆಯಿತಾ? ಸೊ ಆ ಒಂದು ಬೆಲ್ಟು ಇದೆಲ್ಲ. ಇಲ್ಲೆಲ್ಲ ಎಷ್ಟು ಯುದ್ಧಗಳು, ಅಂದರೆ ಯುದ್ಧದ ಪ್ರಿಪರೇಷನ್ನು ಅವೆಲ್ಲ ಹೆಂಗೆ ನಡೆದಿರ್ಬೋದು ನಾವು ಅಸ್ಯೂಮು ಮಾಡೋಕ್ಕಾಗಲ್ಲ. ಇವತ್ತು ನೋಡಿ, ಆ ಬ್ರಿಟಿಷರು ಬಂದು ಇಂಪ್ಲಿಮೆಂಟ್ ಮಾಡಿ ಅವರಿದ್ದಂಥ ಜಾಗ, ಅವ್ರಿಗೆ ಫ್ಯೂಚರ್ ಚೆನ್ನಾಗಿತ್ತು. ಫ್ಯೂಚರಲ್ಲಿ ಹಿಂಗೆಲ್ಲ ಡೆವಲಪ್ ಆಗುತ್ತೆ ಅಂತ ಆವಾಗಲೇ ವಿಶಾಲವಾದ ರಸ್ತೆಗಳು. ನೀವು ನೋಡಿ, ಇಲ್ಲಿ ನೀವು ಎಲ್ಲೇ ನೋಡಿದ್ರೂ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಡಿಫೆನ್ಸ್ ಲ್ಯಾಂಡು, ರಕ್ಷಾ ಭೂಮಿ ಅಂತ ಇದೆ. ಸೊ ಖುಷಿ ಏನು ಅಂತಂದರೆ, ಇದು ರಿಸ್ಟ್ರಿಕ್ಟೆಡ್ ಏರಿಯಾ, ಅದ್ರ ಒಳಗಡೆ ನೀವು ಹೋಗೋಕ್ಕಾಗಲ್ಲ. ಬಟ್ ದೇವರ ಒಂದು ಆಶೀರ್ವಾದನೋ ಇಲ್ಲ ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ನಾನು ಇಲ್ಲಿ ಒಂದು 15 ದಿನ ಒಳಗಡೆ ಜೀವನ ಮಾಡಿದ್ದೀನಿ ಅಂತ. ಅದಕ್ಕೆ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಅಂತಂದರೆ, ನಾನು ಮಾಡಿದಂಥ ಆ NCC ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನೀನು ಮಾಡಿದ್ಯಾ NCC? ನನಗದೊಂದು ಪ್ರೌಡ್ ಇದೆ. ನಾನು SSBಗೆಲ್ಲ ಅಪ್ಲೈ ಮಾಡಿದ್ದೀನಿ ಗೊತ್ತಾ, NCC ಮೇಲೆ. ಮಿಲ್ಟ್ರಿಗೂ ಹೋಗಿ ಬರೆದಿದ್ದೆ. ಆಲ್ಮೋಸ್ಟ್ ಗ್ರೂಪ್ ಡಿಸ್ಕಷನ್ವರೆಗೂ ಬಂದೆ. ಗ್ರೂಪ್ ಡಿಸ್ಕಷನಲ್ಲಿ ಹೆಂಗಿದ್ರು ನಂಗೆ ಇಂಗ್ಲೀಷ್ ಅಷ್ಟಕ್ಕಷ್ಟೇ ಬರ್ತಿತ್ತಲ್ಲ, ಆಗಲಿಲ್ಲ, ಅಲ್ಲಿ ಫೇಲ್ ಆಗಿಬಿಟ್ಟೆ. ಇದೊಂದೇ ದೊಡ್ಡ ಕಷ್ಟ. ಕಾರು ತಗೊಳ್ಳೋ ದೊಡ್ಡದಲ್ಲ, ಪಾರ್ಕಿಂಗ್ಗೆ ತಲೆನೋವು ಅಂದರೆ ತಲೆನೋವು ಬಿಡುತ್ತೆ. ಯಾವನಿಗೆ ಬೇಕು ಕಾರು ಅನ್ನಿಸ್ಬಿಡುತ್ತೆ.
ಹಂಗೆ ಖುಷಿ ಏನು ಅಂತಂದರೆ ಈ ಇಂದಿರಾನಗರಲ್ಲಿ ನೀವು ನೋಡಿ ದೊಡ್ಡ ದೊಡ್ಡ ಮರಗಳನ್ನ ಹಂಗೆ ಸೇಫಾಗಿ ಇಟ್ಕೊಂಡವ್ರೆ. ಈವನ್ ಮನೆಯವ್ರುಗಳು ಅಷ್ಟೇ ನೋಡಿ, ಆ ಮರಗಳಿದ್ರೇ ಏರಿಯಾ ಎಷ್ಟು ಅಫಿಷಿಯಲಾಗಿ ಕಾಣಿಸೋಕ್ಕೆ ಶುರು ಆಗುತ್ತೆ ಅಲ್ವಾ? ನೋಡಿ ಇಷ್ಟು ದೊಡ್ಡ ಮರ ಹೆಂಗೆ ಬಿಟ್ಟವ್ರು ನೋಡು. ಆ್ಯಕ್ಚುಲಿ ಇವೆಂಟ್ ಈಗ 1 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ನಾವೊಂದು 5 ನಿಮಿಷ ಲೇಟಾಗಿ ಹೋಗೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. But motorcycles, we have been running at them steadily at different 2 weeks, right? So if you look at it from last year till today, so we lost roads last year, but we ನೋಡಿ ಇಲ್ಲಿ ಯಾರು ಸಿಕ್ಕಿದ್ದಾರೆ ಅಂತ, ನಮ್ಮ KB ಸಿಕ್ಕಿದ್ದಾರೆ. ಹೆಂಗಿದೆ ನಮ್ಮದು ಕ್ಯಾಮ್ರಾ ಸೆಟಪ್? ಕ್ಯಾಮ್ರಾ ಸೆಟಪ್ ಹೇಗಿದೆ? ಚೆನ್ನಾಗಿದೆಯಾ? ಕಾಂಪ್ಯಾಕ್ಟೆಡ್ ವೆರ್ಷನ್ ನಿಮ್ಮ ಹತ್ರ ಇದೆಯಾ? 4 ಆಕ್ಷನ್ ಪ್ರೋ. ಓಕೆ, ಸೊ ಇವೆಂಟ್ ನಡೀತಾ ಇದೆ ನೋಡೋಣ. ಎಲ್ಲ ಈಗ ಗಾಡಿ ಎಲ್ಲ ರಿವೀಲ್ ಮಾಡಿದ್ದಾರೆ, ಓಕೆನಾ? ಬಟ್ ಅದ್ರದ್ದು ರೇಂಜು, ಕೆಪಾಸಿಟಿ ಅವೆಲ್ಲನೂ ತಿಳಿಸಿದ್ದಾರೆ. ಹಾಂ, ಹೊಸದ ಇದು? ಅಂದರೆ ಇಷ್ಟು ದಿನ ಮಾರ್ಕೆಟಲ್ಲಿ ಇರಲಿಲ್ಲ, ಇದೇ ಫಸ್ಟು. ಈಗ 500 ಕಿಲೋಮೀಟರ್ ರೇಂಜ್ ಹೇಳಿದ್ರಲ್ಲ, ಅದು ಇದೇ ಗಾಡಿನಾ? 500 ಕಿಲೋಮೀಟರ್ ರೇಂಜ್ ಕೊಡುತ್ತಂತೆ ಒಂದು ಸಿಂಗಲ್ ಚಾರ್ಜ್ಗೆ. ನನಗೇನೋ ನಂಬಕ್ಕೆ ಆಯ್ತಾ ಇಲ್ಲ, ಬಟ್ ಸ್ಟಿಲ್ ನೋಡೋಣ ಹೆಂಗೆ ಅಂತ. ಈಗಿನ ಹುಡುಗರುಗಳು ಏನು ಆಕ್ಟಿವ್ ಆಗಿ ಮಾಡ್ತಾರೆ ಅಂತಂದರೆ ನೋಡಿ ಇಲ್ಲಿ. ಸೊ ಕ್ರಿಯೇಟರ್ಸೋ ಏನೋ ಗೊತ್ತಿಲ್ಲ, ಬಟ್ ಆದರೆ ಎಲ್ಲ ಚಿಕ್ಕದಾಗ ಒಂದೊಂದೇ ಶಾರ್ಟ್ಸ್ಗಳನ್ನ ಮುಗಿಸ್ಕೊಂಡು ಬರ್ತಾವೆ. ಇಲ್ಲಿಗೆ ಹಾಕೊಂಬರ್ಬೇಕು ತಾನೆ. ಬ್ಲಾಗ್ಸ್ ಮಾಡೋದೆಲ್ಲ ಈಸಿ ಇವಾಗ, ಹೆಂಗೋ ಆಗುತ್ತೆ ಇಷ್ಟೇ. ಹೆಂಗೆ ಬೇಕು ಹಂಗಾಗತ್ತೆ ಅಷ್ಟೇ. ಏನೂ ಆಗಲ್ಲ, ಏನೂ ಆಗಲ್ಲ. ನಾನು ಆನ್ ಮಾಡಿರಲಿಲ್ಲ ಅಷ್ಟೇ, ಸಿಂಪಲ್ಲು. ಆಮೇಲೆ ಕ್ಲಾರಿಟಿ ಏನು ಕಡಿಮೆ ಇರಲ್ಲ ಇವಾಗ. ಈಗ ಹಿಂಗೆ ನೋಡೋಕೆ ಹಿಂಗೆ ಅನ್ಸುತ್ತೆ ನಮಗೆ, ಸಖತ್ ಕ್ಲಾರಿಟಿ ಬಂದಿರುತ್ತೆ. ವೈಡು 145 ಅಲ್ಲ 180 ಇದೆ. ಹಾಂ, ನಮ್ಮದು 190. ಹಾಂ, ಹೌದಾ? ಮಾತ್ರ ಜಾಸ್ತಿ ಮಾಡೋದು. ಸೊ ಇವೆಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ವಾಪಸ್ಸು ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೆಂಗೆ ನಡೀತು ಇವೆಂಟು KB? ಪರವಾಗಿಲ್ಲ. ಏನು ಇಲ್ಲ ಅದು ನಾವು ಆ ಇವೆಂಟ್ಗೆ ಹೋಗಿದ್ವಿ, ಅದಕ್ಕೆ ಕೊಟ್ಟಿದ್ರು. ಇವೆಂಟ್ ಅಂದರೆ ಕಾರ್ಯಕ್ರಮ, ಫಂಕ್ಷನ್ನು. ಅಂದರೆ ಎಲ್ಲರಿಗೂ ಕೊಡ್ತಾರ, ಹೋಗೋರಿಗೆಲ್ಲ ಕೊಡ್ತಾರ ಅಂತ ಅವ್ರಿಗೆ. ಏನೋ ಒಂದು ಖುಷಿ ಕೇಳಿದ್ರಲ್ವ ಪಾಪ. ಇವೆಂಟು ಅಲ್ವಾ? ಓಕೆ, ಈಗ ಊಟಕ್ಕೆ ಎಲ್ಲಿ ಹುಡ್ಕೋಣ ಇವಾಗ? ಇಲ್ಲಿ ನನ್ನ ಫೋನ್ ಯಾರ ಹತ್ರ ಇದೆ? ನಿಮ್ಮ ಹತ್ರ ಇದೆ. ಓಕೆ, ಡನ್. ದೋಸೆ, ಒಂದು ನಾರ್ತ್ ಮೀಲು, ಒಂದು ಸೌತ್ ಮೀಲು, 1/2, ಒಂದು ಸೂಪು, ಅಷ್ಟು. ಬೇರೆ ಏನಾರ ಸ್ಟಾರ್ಟರ್ ತಗೋಣ? ಏನು ಸ್ಟಾರ್ಟ್ರ್ ಏನು ಬೇಡ, ಇನ್ನೇನು ಸ್ಟಾರ್ಟ್ರು, ಊಟದಿಂದ ತಿಂತೀವಲ್ಲ ಅದಕ್ಕೆ ಮಾಡ್ಕೊಡೋದ್ರೆ ಟೈಮ್ ಆಗುತ್ತೆ. ಇಲ್ಲಿ ಯಾರಿಗೂ ಲಾಗ್ ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಇದಕ್ಕಿಂತ ನನಗೆ ಓಸ್ಮಾ ಇಷ್ಟ, ಬಟ್ ಭಯ, ಅದು ಗಿಂಬಲ್ ಮುರಿದೋಗ್ಬಿಡುತ್ತೆ ಅಂತ ಭಯ ನನಗೆ. ಈಗಲೇ ಇದಕ್ಕೆ ಒಂದು ಸೂಪ್ಗೆ ಹೊಟ್ಟೆ ತುಂಬೋಯ್ತು ನನಗೆ. ಓಕೆ, ಸೊ ಒಳ್ಳೆ ಊಟ ಮುಗಿಸ್ಕೊಂಡ್ವಿ. ತಾಂಬೂಲ ಅದು ಆ ಬಾಕ್ಸಲ್ಲಿ ಇರೋದೇನು ಅವನು ಕೊಟ್ಟಿರೋದು? ಇದಾ ಶೆಲ್ ಕೊಟ್ಟವನ? ಏನು ಮಾಡೋದು ಶೆಲ್ನ? ಆ್ಯಕ್ಚುಲಿ KB ಹೇಳ್ತವ್ರೆ ಈ ಏರಿಯಾ ಬಗ್ಗೆ. ಏನು ಹೇಳಿ ಬ್ರೋ? ಹೌದಾ? ಯಾಕೆ? ಬನ್ನಿ, ಫುಲ್ ಫಾರಿನ್ ಥರ ಇರುತ್ತೆ. ಹೌದಾ? ಹೆಂಗೆ? ಹೈ ಸ್ಟ್ಯಾಂಡರ್ಡ್ ಜನ. ಹಾಂ, ಆಮೇಲೆ ನಿಮಗೆ ಬೆಂಗಳೂರಲ್ಲಿ ಹೈ ಸ್ಟ್ಯಾಂಡರ್ಡ್ ಜನ ಯಾವ ಥರ ಇರ್ತಾರೆ ಅದಕ್ಕೆ ಫೀಲ್ ಆಗುತ್ತೆ. ಇದು ಇಂದಿರಾನಗರ ಇದೆಲ್ಲ ಫುಲ್ ಪ್ರೀಮಿಯಂ ಲೊಕೇಶನ್. ಯಾವ ಸ್ಟೋರ್ ಬೇಕು ಇದರಲ್ಲಿ ಜರ್ಮನಿಲೆಲ್ಲ ಇರುತ್ತಲ್ಲ ಅದೆಲ್ಲ ಇತ್ತು. ಹೌದಾ? ನೀವು ಸತೀಶ್ ಅವ್ರು ಹೇಳ್ತಾರಲ್ಲ, ಟಾಪ್ ಸತೀಶ್ 2 ಲಕ್ಷ ಶರ್ಟ್ ಅದು ಸಿಗುತ್ತಾ? 5 ಲಕ್ಷ ಸಿಗುತ್ತೆ. ಹೌದಾ? ಆ ಸ್ಲಿಚ್ಚರ ಹೊಡೆದ್ಬಿಟ್ಟಾರಲ್ಲ ಅವನಿಗೆ. ಅದೇ ಈ ಪೀಸ್ ನೋಡಿ, ಇಲ್ಲಿ ರೋಡಲ್ಲಿ ಮನೆಯವ್ರು ಯಾರ್ದು ಸದ್ದು ಗದ್ದಲ ಇಲ್ಲ, ಒಂದೇ ಒಂದು ಸೌಂಡ್ ಇಲ್ಲ. ನೇಚರ್ ಡಿಸೈನ್, ಆಮೇಲೆ ಎಲ್ಲ ಒಂಥರ ನೇಚರ್ ಲವರ್ ಥರನೇ. ಆಮೇಲೆ ಮರಗಳು ನೋಡಿ ಒಂದೂ ಇಲ್ಲಿ. ಈಗ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರು, ರೋಡ್ ಮಾಡಿದ್ರು ಅದ್ರ ಟಚ್ ಮಾಡಿಸೋರ ಕೆಲಸ. 100 ವರ್ಷದ ಮೇಲೆ ಆ ಮನೆ ನೋಡಿ ಹೆಂಗಿದೆ ಅದು. ಅದು ಯಾವುದಾದ್ರು ಮನೆನೋ ಅದೇನೋ, ಅದು ಏನಪ್ಪ ಅದು? 100 200 ಇರುತ್ತೆ. ಯಪ್ಪ,
ಇಲ್ಲ ಇನ್ಮೇಲೆ ಕ್ಯಾಪ್ಗೆ ನೀವು ಹೇಳ್ದಂಗೆ ಹಿಂಗೆ ಹಾಕೊಂಬಿಡ್ತೀನಿ ಇಲ್ಲ, ಹಾಕೊಂಡು ಒಂದ್ಸಲ cycle ಶಿಸ್ತಾಗಿ ಹಿಂಗೆ ಬರ್ರಿ. ಹಾಕೊಂಬಿಟ್ರೆ ರಿಸ್ಕ್ ಇಲ್ಲ ಇಲ್ಲಿ. ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಸೈಕಲ್ ರೆಂಟಲ್ ಸಿಗುತ್ತೆ, ತಗೊಂಡು ಒಂದು ದಿವಸ ಓಡಾಡ್ರಿ, ಸೂಪರ್. ಯಾರು ಮಾಡಿಲ್ಲ ಆಯ್ತಲ್ಲ, ಯಾರಿಗೋ ಹಿಂಸೆನೂ ಆಗಲ್ಲ ಅವಾಗ ಇದ್ರಲ್ಲಿ ಹಿಂಗೆ ಹಾಕೊಂಡ್ರೆ. ಇಲ್ಲ ಇಲ್ಲ ಹಾಕೊಂಡ್ರೆ ಒಂದು 5:30 6 ಗಂಟೆಗೆ ಬನ್ನಿ, ಸೈಕಲ್ ತಗೊಂಡು ಸೂಪರ್ ಆಗಿ. ನೀವು ತಂದಿದ್ದೀರಾ? ಅದು ಕ್ಯಾರಿನೂ ಮಾಡಲ್ಲ. ಮತ್ತೀಗ ಮಳೆ ಬಂದರೆ ಮಳೆ ಬಂದ್ರೆ ಗಾಡಿ ಸೈಡಿಗೆ ಹಾಕೊಂಡು ಟೀ ಹಾಕ್ಬಿಡಿ. ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ಯಾವುದಕ್ಕೂ. ಅವ್ರಿಗೆ ಯಾರು ಬೆಂಗಳೂರೇನು ಹೊಸ ತಲೆ ಕೆಟ್ಟರೆ ಹಂಗೆ ನೆನ್ಕೊಂಡು ಹೋಗೋದು. ಮನೇಲಿ ಬಿಸಿನೀರು ಕಾಯಿಸಿರ್ತಾರೆ, ಹೋಗಿ ಸ್ನಾನ ಮಾಡೋದು. ಅದು ಕರೆಕ್ಟ್. ಮಳೆ ಗಾಡಿ ಓಡಿಸ್ಬಿಡಿ, ಇವೆಲ್ಲ ಯಾವುದು. ಅದು ಸರಿ. ಜಾಕೆಟ್ ಹಾಕ ಬರ್ತಾ ಇದೆ ಇವತ್ತು, ಸುಮ್ಮನೆ ಒಂದೇ ಕಲರ್ ಆಗ್ಬಿಡುತ್ತೆ ಅಂತ ಟೀ ಶರ್ಟ್ ಹಾಕಿ ಮತ್ತೆ ಬಂದ್ವಾ ME-ಜಿಗೆ. ಮತ್ತು ಅದೇ ರೋಡು ಡ್ರೋನ್ ಫ್ಲೈ ಜೋನ್ ಅಲ್ಲ ಇದು, ಡ್ರೋನ್ ಫ್ಲೈ ಮಾಡೋಂಗಿಲ್ಲ. ಬಾ ಏನು ಸಖತ್ತಾಗಿದೆ. ಅಟ್ಲೀಸ್ಟು ಈ ಥರ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗಳು ಇರೋದ್ರಿಂದ ಇವೆಲ್ಲ ಬಚಾವು ಅಲ್ವಾ. ಈ ಮರಗಳೆಲ್ಲ ಬಚಾವು. ಇಲ್ಲ ಅಂದ್ರೆ ಡೆವಲಪ್ಮೆಂಟ್ ಅಂತೆ ಅದಂತೆ ಇದಂತೆ ಅಂದ್ಬಿಟ್ಟು ಮುಚ್ಚಾಕ್ಬಿಡೋರು. ನೋಡು ಏನು ಚೆನ್ನಾಗಿದೆ. ಓಕೆ, ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದರೆ ನಮ್ಮ ವಿನಯ್ ಎಲ್ಲೂ ಬಿಡ್ತಾ ಇಲ್ಲ, ಏನೋ ಮಾಡ್ತಾವನೆ. 0.5 ಇಲ್ಲ, 1x. ಏನು ಮಾಡ್ತಿದ್ಯಾ ವಿನಯ್? ಟ್ರಯಲ್ ಕೊಡ್ತಿದ್ಯಾ ಡ್ರೋನಾ? ನಾನು ಒಂಚೂರು ಡ್ರೋನ್ ಆರಿಸ್ಬೇಕು ಅನ್ನಿಸ್ತಾ ಇದೆ ಯಾಕೆ ಇವತ್ತು. ಓಡಿಸ್ಲಾ? ಓಡಿಸಿ ತಗೋ. ಬಟ್ ಅದು ಲಾಕ್ ಆಗೈತೆ, ಹೈಟೆಲ್ಲ ಹೋಗಲ್ಲ, 30ಗೆ ಲಾಸ್ಟು. ಹೌದಾ? ಲಾಕ್ ಆಗೈತೆ. ಅಯ್ಯೋ ಎಷ್ಟು ದಿನ ಆಗಿತ್ತು ಓಡಿಸಿ ಡ್ರೋನ್. ಓ ಮ್ಯಾಕ್ಸಿಮಮ್ಮಾ? ಅಕೌಂಟು ಎಲ್ಲ ಲಾಗೌಟ್ ಮಾಡಿದ್ದೀವಲ್ಲ. ಕಂಟೆಂಟ್ ಮಾಡ್ತಾರೆ ಇವರು? ಏನು ಕಂಟೆಂಟ್ ಮಾಡ್ತೀರಾ? ಅಲ್ಲ ಲೈಕ್ ಯಾವ ಕ್ಯಾಟಗರಿ ಮೇಲೆ? ಹೀಗೆ ಎಂತ ಫಂಕ್ಷನ್ಸ್ ಇವೆಂಟ್. ಹೌದಾ? ಅದು ಹಂಗೆ ನೋಡ್ಕೊಂಡು ಓಡಿಸಿದ್ರೆ ಗೊತ್ತಾಗಲ್ಲ. ಹೌದಾ? ಮಾಡಿ ಒಳ್ಳೆಯದಾಗಲಿ.